ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ಮಾರ್ಚ್ 8, ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ. ಹಾಗೆಯೇ ಇವತ್ತು ನನ್ನ ಬರ್ತ್ಡೇ ಕೂಡ ಹೌದು. ನಾನು ಇವಾಗ ಬೆಳಗ್ಗೆ ಎದ್ದು, ಸಂಡೇ ಇವತ್ತು ಸ್ವಲ್ಪ ಲೇಟಾಗಿ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು, ಪೂಜೆ ಮಾಡಿಸ್ಕೊಂಡು. ಬರ್ತ್ಡೇ ಅಂತ ಖುಷಿ ಪಡೋದಾ ಅಥವಾ ಒಂದು ವರ್ಷ ಆಯಸ್ಸು ಲೆಸ್ ಆಯ್ತಲ್ಲ ಅಂತ ಬೇಜಾರಾಗೋದ ಗೊತ್ತಿಲ್ಲ. ಒಟ್ಟಿನಲ್ಲಿ ಇವತ್ತು ಹುಟ್ಟಿದ ದಿನ ಖುಷಿಯಾಗಿರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ದಿನ ಹೆಂಗೆಲ್ಲ ಹೋಗುತ್ತೆ ಏನು ಅಂತ ಶೇರ್ ಮಾಡ್ತಾ ಹೋಗ್ತೀನಿ. ಇದು ಡ್ರೆಸ್ಸು ಹೊಸದೇ, ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತೇಳಿ ಹಾಕ್ಕೊಂಡಿದ್ದೀನಿ. ಹೊಸ ಡ್ರೆಸ್ಸೇ ಇದು, ಬರ್ತಡೇಗೆ ಹಾಕೋಬೇಕು ಅಂತ ಎತ್ತಿಟ್ಟಿದೆ. ಈಗ ದೇವ್ರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ಡ್ರೆಸ್ ಹಾಕ್ಕೊಂಡಿದ್ದೀನಿ, ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ಇವಾಗ. ಇದು ಡ್ರೆಸ್ ಬಂದು ಇಲ್ಲಿ ಸ್ಲೀವ್ಸ್ಗೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ, ಪಫ್ ಸ್ಲೀವ್ಸು, ಲಾಂಗ್ ಗೌನ್ ಥರ ಈ ಥರ ಇದೆ. ಫುಲ್ ಲೆಂತ್ ಗೌನ್ ಇದು. ಫುಲ್ ಲೆಂತ್ ಗೌನು. ತಲೆ ಸ್ನಾನ ಮಾಡ್ಕೊಂಬಂದಿದ್ದೀನಿ, ಕೂದಲು ಒಣಗಲಿ ಅಂತ ಹೇಳಿ ಬಿಟ್ಟಿದ್ದೆ. ಈಗ ಬೇಗ ಬೇಗ ರೆಡಿಯಾಗಿ ದೇವ್ರ ಪೂಜೆ ಮಾಡಬೇಕು. ಟೈಮ್ ಆಗಲೇ 8:15, 8:45 ಆಯಿತು. ದೇವಸ್ಥಾನಕ್ಕೆ ಹೋಗಿ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಇದಂತ ನನ್ನ ಮೋಸ್ಟ್ ಫೇವ್ರೆಟ್ ಫ್ರೆಂಡ್ಸ್. ನನಗೆ ಯಾವಾಗಲೂ ಇದು ಇಷ್ಟ. ನಮ್ಮ ಮನೆಯವ್ರು ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ನಮ್ಮ ಮನೆಯವರು ನನಗೋಸ್ಕರ ಅಂತ ಹೇಳಿ ಮಲ್ಲಿಗೆ, ನನ್ನ ಫೇವ್ರೇಟ್, ಆಲ್ ಟೈಮ್ ಫೇವ್ರೇಟ್ ಇದು. ನನಗೆ ಯಾವಾಗಲೂ ಈ ದುಂಡು ಮಲ್ಲಿಗೆ ಅಂದರೆ ತುಂಬ ಇಷ್ಟ. ಮತ್ತು ರೋಸು, ಮಲ್ಲಿಗೆ ಹೂವು ತಂದು ಕೊಟ್ಟಿದ್ದಾರೆ. ನಾನಿವಾಗ ಇದನ್ನೇ ಹಾಕೋತೀನಿ. ನನ್ನ ಬೆಳಗ್ಗೆದ್ದು ನಾನು ಹೇಳೋಕ್ಕೂ ಮುಂಚೆನೇ ಮಾರ್ಕೆಟಿಗೆ ಹೋಗಿ ತೊಗೊಂಬಂದಿದ್ದಾರೆ. ಈಗ ದೇವಸ್ಥಾನಕ್ಕೆ ಇದನ್ನೇ ಹಾಕ್ಕೊಂಡು ಹೋಗ್ತೀನಿ. ಇದು ನಮ್ಮ ಮನೆಯವ್ರು ಕೊಟ್ಟಿರೋಂಥ ಫಸ್ಟ್ ಗಿಫ್ಟ್ ನನಗೆ. ಇದ್ರ ಕಟ್ಟೋಲ್ಲ, ಹಂಗ ಪಟ್ಟ ಒಂದೊಂದೇ. ಚೆನ್ನಾಗಿ ಕಾಣಿಸ್ತಾ? ಇದು ಕಾಣಿಸ್ತಿದೆ, ಫೋನಲ್ಲಿ ಕಾಣಿಸ್ತಿದೆ. ಫ್ರೆಂಡ್ಸ್, ನಮ್ಮ ಮನೆಯವ್ರು ಕೊಡಿಸಿರೋಂಥ ಹೂವು ಹಾಕ್ಕೊಂಡಿದ್ದೀನಿ. ಈಗ ಫಸ್ಟು ದೇವರಿಗೆ ಪೂಜೆ ಮಾಡಬೇಕು. ಫ್ರೆಂಡ್ಸ್, ದೇವ್ರ ಪೂಜೆ ಮುಗಿಸ್ಕೊಂಡು ಈಗ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ತಿಪ್ಟಮ್ಮನ ದೇವಸ್ಥಾನಕ್ಕೆ ಹೋಗ್ತಿದ್ವಿ. ಇವತ್ತು ಸಂಡೇ, ದೇವಸ್ಥಾನ ಎಲ್ಲ ಕ್ಲೋಸ್ ಇರುತ್ತೆ. ತಿಪ್ಟಮ್ಮನ ದೇವಸ್ಥಾನ ಡೈಲಿ ಓಪನ್ ಇರುತ್ತೆ. ಹಾಗಾಗಿ ನಾವು ತಿಪ್ಟಮ್ಮನ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ತಿಪ್ಟಮ್ಮನ ದೇವಸ್ಥಾನಕ್ಕೆ ಹೊರಟಿದ್ದೀವಿ.
ಫ್ರೆಂಡ್ಸ್, ನಾವು ಇವಾಗ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬಂದ್ವಿ. ಟೈಮ್ ಒಂದು 9:45 ಆಗಿದೆ. ಆಲ್ಮೋಸ್ಟ್ 10 ಗಂಟೆ ಆಗ್ತಾ ಬಂತು. ಸಖತ್ ಬಿಸಿಲಿದೆ. ಬೆಳಗ್ಗೆನೇ ಸ್ಕಿನ್ನೆಲ್ಲ ಒಂಥರ ಉರಿ ಆಗುತ್ತೆ ಬಿಸಿಲಿಗೆ ಹೋದರೆ. ದೇವ್ರ ದರ್ಶನ ಅಂತೂ ಚೆನ್ನಾಗಾಯಿತು. ನಮ್ಮೂರು ಗ್ರಾಮ ದೇವತೆ ತಿಪ್ಪರಮ್ಮ ದೇವಸ್ಥಾನಕ್ಕೆ ಹೋಗಿದ್ದು. ಮತ್ತಿನ್ನೆಲ್ಲೂ ಹೋಗಲಿಲ್ಲ. ಈಗ ಕರಾಟೆ ಕ್ಲಾಸು ಬಿಡೋ ಟೈಮ್ ಆಗಿದೆ. ಗಾನು ವಸಿಷ್ಠ ಕರಾಟೆ ಕ್ಲಾಸ್ಗೆ ಹೋಗಿದ್ದಾರೆ. ಇವತ್ತು ಸಂಡೇ ಮಾರ್ನಿಂಗ್ ಕ್ಲಾಸ್ ಇರುತ್ತೆ. ಅದು ಎಷ್ಟು 7 ಗಂಟೆಗೇನೋ ಹೋಗಿದ್ದಾರೆ. ಇನ್ನೇನು ಬರೋ ಟೈಮ್. ಹೋಗಿ ಅವರನ್ನು ಕರ್ಕೊಂಬಂದು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ವಸಿಷ್ಠ ಚೊಂಬು ಕೊಡಿಲೆ. ಅಲ್ಲೇ ಹಾಲಲ್ಲಿ ಇಟ್ಟಿದ್ದೀನಿ ನೋಡು, ಟೇಬಲ್ ಮೇಲೆ. ನಾ ಇಟ್ಟಿದ್ದೀನಿ ಕಣೋ ತಂಬಲ್ಲಿ. ಕತ್ತಿ ಏನಕ್ಕೆ? ಫ್ರೆಂಡ್ಸ್, ಈಗ ನಮ್ಮ ಮನೆಯವ್ರು ನಿನ್ನೆನೇ ಎಳ್ನೀರು ತಂದಿಟ್ಟಿದ್ರು. ಒಂದು ಹಾಗೆ ಇತ್ತು, ಒಂದು ಕುಡಿದಿದ್ವಿ ಮೊನ್ನೆನೇ. ಬಿಸಿಲು ಸಿಕ್ಕಾಪಟ್ಟೆ ಇದೆಯಲ್ಲ, ಹಾಗಾಗಿ ಎಳ್ನೀರು ಓಪನ್ ಮಾಡಿ ಸ್ವಲ್ಪ ಫ್ರಿಜ್ಜಿಗೆ ಇಡ್ತೀನಿ, ತಣ್ಣಗಾಗುತ್ತೆ. ಮತ್ತು ತಟ್ಟೆ ಫಸ್ಟ್ ಎಳ್ನೀರು ಹಾಕ್ಕೊಡ್ತೀನಿ. ಇಷ್ಟೆಷ್ಟು ಚಿಕ್ಕದೈತೆ ಎಳ್ನೀರು. ಇದಕ್ಕೆ 60 ರೂಪಾಯಿ 70 ರೂಪಾಯಿ ಆಗಿದೆ. ಬೇಸಿಗೆಲಿ ಹಾಗೇನೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಇವತ್ತು ಮೊಸರನ್ನ ಮಾಡ್ತಾಯಿದ್ದೀನಿ. ಏನು ಸ್ಪೆಷಲ್ ಮಾಡ್ತಾಯಿಲ್ಲ, ಲೈಟಾಗಿ ಮೊಸರನ್ನ ಮಾಡ್ತಾಯಿದ್ದೀನಿ. ಬೇಸಿಗೆಲಿ ಏನಾದರೂ ತಣ್ಣಗೆ ತಿನ್ಬೇಕು ಅನ್ಸುತ್ತಲ್ಲ, ಹಾಗಾಗಿ ಮೊಸರನ್ನ ಮಾಡ್ತಾಯಿದ್ದೀನಿ. ಸ್ಪೂನ್ ಕೊಡ್ಬೇಡಿ. ಸ್ಪೂನ್ ದೊಡ್ಡ ಸ್ಪೂನ್ ಇಲ್ಲೇ. ಮತ್ತು ಅದನ್ನೊಂದು ಸ್ವಲ್ಪ ಫ್ರಿಜ್ಜಿಗೆ ಇಡ್ತಿ. ಎಳ್ನೀರು ಫ್ರಿಜ್ಜಿಗಿಡು ಹೋಗಿ. ಚಲ್ಗಿಲ್ಗೆ ಮತ್ತೆ ನೀನು ಕುಡಿತೀಯಾ? ಕುಡಿ. ಸ್ಟ್ರಾ ಬೇಕಾ? ಟ್ರೈಪಾಡ್ ಬಿಡಿಸಿ. ಜ್ಯೂಸ್ ಅಂತೆ, ವಾಟರ್ ಮೆಲನ್. ನಂಗೂ ಬೇಕು. ಬೇಕಾ? ಮತ್ತೆ ಕೇಳ್ಬೇಕು ತಾನೇ ನನಗೂ ಕೊಡು ಅಂತ. ನೋಡಿ, ಯಾಕೋ ಮಾಡ ಬೀಳಿಸ್ಬೇಡ. ಸಾಕಾ? ಕಲ್ಲೆಲ್ಲ ಚಿಪ್ಪು, ಕಾಯಿ ಚಿಪ್ಪು. ಕುಡ್ದಾ? ಹರಿದೈತದ, ಹೊಸಾದ ಕಟ್ಬೇಕೀಗ. ಒಳಗೆ ಮಗ ತಗೊಂತೀನಿ ಬಾಯ್ಲಿ. ಏನಿಲ್ಲ, ನಿಂಗೆ ಯಾರು ಹೇಳಿದ್ರು ದಾರಿ ತಗೊಂತ? ಆಯ್ತು ಏನ ಫ್ರೆಂಡ್ಸ್, ಮೊಸರನ್ನ
ರೆಡಿ ಆಯಿತು. ಇದಕ್ಕೆ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಒಗ್ಗರಣೆ ಹಾಕಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಈ ಥರ ಮಾಡಿದ್ರೆ. ಇದಕ್ಕಿನ್ನ ಏನು ದಾಳಿಂಬೆ, ದ್ರಾಕ್ಷಿ ಹಣ್ಣು ಅದೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನಾನೀಗ ಇಷ್ಟು ಹಾಕಿದ್ದೀನಿ. ಹಸಿ ಈರುಳ್ಳಿ, ಹಸಿ ಶುಂಠಿನ ಹಾಕಿರೋದು. ಸಖತ್ತಾಗಿರುತ್ತೆ ಟೇಸ್ಟು. ಈಗ ಇದಕ್ಕೆ ಮೊಸರನ್ನಕ್ಕೆ ಉಪ್ಪಿನಕಾಯಿ ಇಲ್ಲ ಚಟ್ನಿ ಪುಡಿ ಯಾವುದಾದ್ರೂ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಅನ್ನ ಚೆನ್ನಾಗಿ ಮಸಿಬೇಕು ಅಂದರೆ ಮಿದ್ದಬೇಕು. ಅಂದಾಗ ಮೊಸರನ್ನ ಚೆನ್ನಾಗಾಗುತ್ತೆ. ಉದ್ರಾಗಿ ಮಾಡಿದ್ರೆ ಚೆನ್ನಾಗಿರಲ್ಲ. ಈ ಥರ ಮುದ್ದೆ ಥರ ಆಗಬೇಕು ಅನ್ನ, ಅಂದರೆ ಮೊಸರನ್ನಕ್ಕೆ ಚೆನ್ನಾಗಿರುತ್ತೆ ಇದು. ಫ್ಯಾನ್ ಆರಿಸೊಂದಿಟ್ಟು ವಸಿಷ್ಟ ಗಟ್ಟಿಯಾಗುತ್ತಿದೆ. ಫ್ಯಾನ್ ಆರಿಸಿ ಅಮ್ಮ ನೇಲ್ ಪಾಲಿಶ್ ಹಚ್ಕೊಳ್ಳೋದ್ರಾಗ ಹಿಂದಿ ಬರೋ ತೋರಿಸೋದು ಒಂದ್ಸಲ ನಾಳೆ ಬರ್ತೈತ್ರಿ ರಫ್ ನೋಟ್ನಾಗ. ಆಮೇಲೆ ಬರ್ಸನ್ ಸುಮ್ಮನೆ ಬಂದಮೇಲೆ ಬರೀತೀವಿ. ಇಲ್ಲ ಬರೀ ಯೋಚಿನಿ ಒಂದ್ಸಲ ಬರ್ತೀವಿ. ಫ್ರೆಂಡ್ಸ್, ನಾವು ಈಗ ಆಚೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೀವಿ ಅಂದ್ರೇನ ಮುಂಜಾನೆ ಹೆಂಗಿದ್ದೋ ಹಾಗೇನೆ. ಸೆಲೆಬ್ರೇಷನ್ ಪಾರ್ಟಿ ಗಿಟಿ ಏನಲ್ಲ, ಸುಮ್ಮನೆ ಊಟಕ್ಕೆ ಅಂತ ಆಚೆ ಹೋಗ್ತಿರೋದು. ಸ್ವಲ್ಪ ನೇಲ್ ಪಾಲಿಶ್ ಹಚ್ಕೊಳ್ಳೋಣ. ನೇಲ್ ಪಾಲಿಶ್ ಹೋಗಿದೆ, ಹಾಗಾಗಿ ನೇಲ್ ಪಾಲಿಶ್ ಹಚ್ಕೊತೀನಿ. ಆ್ಯಕ್ಚುಲಿ ವಿಡಿಯೋ ಮಾಡೋ ಮೂಡು ಹೋಗಿದೆ, ಫೋನ್ ಬಿತ್ತು. ಅಲ್ಲಿ ಸೋಫಾ ಇಂದ ಎಲ್ಲಿ ಹೋಟ್ಲಿಗೆ ಹೋಗೋದಾ? ಬೇಡ ಬಿಡು, ದುಡ್ಡು ವೇಸ್ಟ್ ಆಗುತ್ತೆ. ಮನೆಯಲ್ಲೇ ಮಾಡೋದು. ನೀನೇಂದೈತಾನೆ ನಂಗೆ ಹೋಟ್ಲ್ ಇಷ್ಟ ಇಲ್ಲ ಅಂತ ಅಂದ ಇಲ್ವಪ್ಪ? ನೆನ್ನೆ ಅಂದ ಇಲ್ವಾ? ಹಸ್ತಿಯಾ ನೀಟಾಗಿ? ಸರಿ ಸರಿ. ನಾಳೆ ಮಂಡೆ. ನಾಳೆ ಟೆಸ್ಟ್. ಯಾವ ಟೆಸ್ಟ್? ಇದು ನೋಡಿ ಲೇಟ್ ಆಗಿದೆ. ಸಣ್ಣದು ಕಾಣಿಸ್ತೈತೆ ಮೊಬೈಲಲ್ವಾ? ನೋಡಿ ಸೈಜ್ ನೋಡೋಣ. ಇನ್ನೊಂದಕ್ಕಿಂತ ದೊಡ್ಡ ಹಾಕೋಬೇಕು. ನನ್ನ ಅಷ್ಟೇ ಐತೆ ನಿಂದು ಇವಾಗದ. ನನಗೆ ಒಂಚೂರು ಉದ್ದನ ಐತೆ ನಿಂದು ಬೆಳ್ಳ, ಕಿರುಬೆಳ್ಳ. ಅದು ಕರೆಕ್ಟ್ ಲೈನ್ಗೆ ಹಿಡ್ಕೊಂಡಿದ್ದೀನಿ. ನಾನು ಹಚ್ಚಿರ್ತೀನಿ. ಹಚ್ಕೊಂಡೆ ಇಲ್ಲಿ ನೋಡಿಲ್ ತಮ್ಮ. ನಿನ್ನ ಫಿಂಗರ್ಸ್ ಈಗ ನನ್ನ ಅಷ್ಟ ಇಲ್ಲ. ಈ ಕಿರುಬೆಳ್ಳ ಇಲ್ಲ ಇನ್ನು ಕರೆಕ್ಟ್. ನನಗಿನ ಒಂಚೂರು ಉದ್ದ ಐತೆ. ಫ್ರೆಂಡ್ಸ್, ವಸಿಷ್ಠ ಕೇಕ್ ಬೇಕು ಅಂತ ಹಠ ಮಾಡ್ತಿದ್ದ. ಹಾಗಾಗಿ ಅರ್ಧ kg ಕೇಕ್ ತೊಗೊಂಬಂದಿದ್ದೀವಿ. ಅರ್ಧ kg ಕೇಕ್ನ ತೊಗೊಂಬಂದೈತೆ. ಇವಾಗ ಕೇಕ್ ಕಟ್ ಮಾಡಬೇಕು. ನಾ ಕೇಕ್ ಕಟ್ ಮಾಡೋದು ಬೇಡ ಅಂತ ಹೇಳಿದ್ದೆ. ಆದರೂ ಮಕ್ಕಳಿಗೂ ಆಸೆ ಇರುತ್ತಲ್ವ ಕೇಕ್ ತಿನ್ನಬೇಕು ಅಂಥೇಳಿ.
ಹಾಗಾಗಿ ಅರ್ಧ ಕೆ ಜಿ ಅಷ್ಟೇ ತೊಗೊಂಡು ಬಂದಿದ್ದೀವಿ. ಸಿಂಪಲ್ಲಾಗಿ ಈಗ ಕೇಕ್ ಕಟ್ ಮಾಡ್ತೀನಿ. ಕಟ್ ಮಾಡೋದು ನಾನೇ, ಬಟ್ ತಿನ್ನೋ ಆಸೆ ಇರೋದು ಅವರಿಗೆ. ಹಾಗಾಗಿ ಕೇಕ್ ಕಟ್ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ. ಇಲ್ಲಿ ತೋರಿಸ್ತೀನಿ ಕೇಕ್. ನಂಬರ್ ಬರ್ಬೋದು. ನಾನೇ ಹೆಸರು ಕೊಡೋದು. ರೂಪ ಅಂತಲ್ಲ, ರೂಪ. ಅದು ಕೋಲ್ಡ್ ಕೇಕ್. ಹ್ಯಾಪಿ ಬರ್ತ್ಡೇ ಕೇಕ್. ಥ್ಯಾಂಕ್ ಯು. ನಂಗೂ ತಿನ್ಸಿ. ಹ್ಯಾಪಿ ಬರ್ತ್ಡೇ. ಹೆಚ್ ಅಂದರೆ ಹ್ಯಾಪಿ, ಬಿ ಅಂದರೆ ಬರ್ತ್, ಡಿ ಅಂದರೆ ಡೇ. ಬರ್ತಡೇ ಕವಿತಾ. ಬರ್ತಡೇ ಕವಿತಾ. ಕವಿತಾ ಬರ್ತಡೇ. ಓಯ್ ಬಾ. ಪಪ್ಪ ಬರ್ಲಿ. ಓಯ್ ಬಾ ಅಲ್ಲ. ನಂದೆಷ್ಟು ಕ್ಲೀನ್ ಆಗಿ ರೀ ಏನ್ರಿ ಏನ್ರಿ ಫೋಟೋ ತೆಗಿಬೇಕು ಜಲ್ದಿ. ಒಂದು ಫೋಟೋ ತೆಗಿತಾನೆ ನನಗೆ ಸಿಂಗಲ್ ಫೋನಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಥರದ್ದು. ಕೆಳಗೆ ಅಲ್ಲಿ ಅದನ್ನು ಆ ಫೋನಲ್ಲಿ ಒಂದಷ್ಟು ತೆಗಿ. ಫ್ರೆಂಡ್ಸ್, ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಕೇಕ್ ಕಟ್ ಮಾಡಿ ಕೇಕೆಲ್ಲ ತಿಂದ್ವಿ. ಅರ್ಧ ಕೆ ಜಿ ಕೇಕಲ್ಲಿ 1/4 kg ಕ್ರೀಮೇ ಇದೆ. ಈಗ ತಿಂದು ಊಟಕ್ಕೆ ಅಂತ ಹೊರಟಿದ್ದೀವಿ ಆಚೆ ಕಡೆ. ಇಲ್ಲಿ ನೋಡಿ, ಒಂದಷ್ಟು ಕೇಕ್, ಇದು ಕೇಕ್ ಮೇಲಿರೋ ಕ್ರೀಮು. ಕೇಕ್ ನೋಡಿ ಎಷ್ಟು ಐತೆ. ಅರ್ಧ ಕೇಕು, ಅರ್ಧ ಕ್ರೀಮ್. ಚಿಪ್ಸು ತಂದಿದ್ವಲ್ಲ, ಚಿಪ್ಸ್ ತಿಂದುಬಿಟ್ಟು ಸ್ವಲ್ಪ ಖಾರ ಚೆನ್ನಾಗಿರುತ್ತೆ ಕೇಕ್ ತಿಂದಮೇಲೆ ಅಂತಂದು. ನಾವು ಈಗ ಊಟ ಮಾಡಿಕೊಂಡು ಬರ್ತೀವಿ ಫ್ರೆಂಡ್ಸ್. ಗೊತ್ತಿಲ್ಲ, ಟೈಮ್ ಈಗ 8 ಗಂಟೆ ಆಯಿತು. ಊಟ ಮಾಡ್ಕೊಂಡು ಬರೋಷ್ಟರಲ್ಲಿ ಎಷ್ಟಾಗುತ್ತೋ ಗೊತ್ತಿಲ್ಲ. ಈಗ ಊಟಕ್ಕೆ ಹೋಗೋಣ. ರೆಸ್ಟೋರೆಂಟೋ ಹೋಟೆಲೋ ಏನು ಅಂತ ಇನ್ನೂ ಗೊತ್ತಿಲ್ಲ. ಹೋಗ್ತಾ ದಾರಿಲಿ ಡಿಸೈಡ್ ಆಗುತ್ತೆ ಅದೇನು ಅಂತ. ಬಾ ಬೇಗ, ಎಷ್ಟೊತ್ತು ಮಾತಾಡ್ಕಿ. ಏನದು ಹಲೋ.
ಅಲ್ಲೇ ಕೂತ್ಕೊಂಡೇ ತಿನ್ನಿಸ್ಬೇಕು ಅಂತನಾ? ಟೀಚರ್ಸ್ ನೋಡ್ತಾರೆ ಅಂತನಾ? ನೋಡ್ತಾರೆ ಇಲ್ಲ. ನಿಮ್ಮನ್ನ ಯಾರೋ ಕರೀತಿದ್ದಾರೆ. ಚಿನ್ನ ಇಲ್ಲಿ ನೋಡಿಲಿ ಹೆಂಗಿದೆ ಟ್ರೀಟ್ ನಮ್ಮದು ಪಾರ್ಟಿ. ಚೆನ್ನಾಯ್ತಾ? ಚೆನ್ನಾಗಿದೆಯೇನೋ? ಇಲ್ಲಿ ನೋಡಿಲಿ, ನಾನು ನೋಡಿಲ್ಲ ಒಂದ್ಸಲ. ಚೆನ್ನಾಗಿದೆಯಾ? ಅಲ್ಲಿ ಫ್ರೆಂಡ್ಸ್ ಊಟ ಮಾಡಿಕೊಂಡು ಬಂದ್ವಿ ಈಗ ಮನೆಗೆ. ಟೈಮ್ ಬಂದು 9 ಗಂಟೆ ಆಗಿದೆ. ಬೇಗ ಹೋಗಿ ಬೇಗ ಬಂದ್ವಿ. ಈಗ ಬೇಡ ಕಳಿ ಚೇಂಜ್ ಮಾಡು. ಬೇರೆ ಅಲ್ಲಿ ಸೈಕಲ್ ಮೇಲೆ ಇದೆಯಲ್ಲ ಅದನ್ನ ಹಾಕೋ. ಎರಡು ಬಟ್ಟೆ ಚೇಂಜ್ ಮಾಡಿ ಮಗ. ಅವಾಗಲೇ ಹಾಕ್ಕೊಂಡಿರೋದು ಸಂಜೆ. ಅಲ್ಲಿ ಸೈಕಲ್ ಮೇಲೆ ಬಿಸಾಕಿದೆಯಾ ತಗೊಂಬೋಗೋಣ ಫಸ್ಟ್. ಫ್ರೆಂಡ್ಸ್ ಇವತ್ತು ನನ್ನ ಬರ್ತಡೇ ದಿನ ಏನು ಸ್ಪೆಷಲು ಅಂದರೆ T20 ವರ್ಲ್ಡ್ ಕಪ್ಪು ಫೈನಲ್ ಇದೆ. ಇಂಡಿಯಾ ಮತ್ತು ನ್ಯೂಜಿಲ್ಯಾಂಡ್ ಇದೆ. ಇಂಡಿಯಾದ ಮುಗ್ದಿದೆ ಬ್ಯಾಟಿಂಗು. ಇವಾಗ ನ್ಯೂಜಿಲ್ಯಾಂಡ್ ಇದೆ. ಅದನ್ನು ಮುಗಿಯೋವರೆಗೂ ನಾನು ನೋಡಬೇಕು. ಇವಾಗ ಬರ್ತಡೇ ದಿನ ಇದಿಷ್ಟು ನನ್ನ ಸ್ಪೆಷಲ್ ದಿನ ಆಗಿತ್ತು ಫ್ರೆಂಡ್ಸ್. ಅಂದರೆ ನನ್ನ ಬರ್ತಡೇನೂ ಹೌದು, ವುಮೆನ್ಸ್ ಡೇನೂ ಹೌದು, ಹಾಗೆಯೇ ಇವತ್ತು ವರ್ಲ್ಡ್ ಕಪ್ ಫೈನಲ್ ಇದೆ. 3 ಸ್ಪೆಷಲ್ ಆಗಿದೆ ಇವತ್ತಿನ ನನ್ನ ದಿನ. ಒಂದಿನ ಶಿವರಾತ್ರಿ ಬಂದಿತ್ತು. 1 ವರ್ಷ ಶಿವರಾತ್ರಿ, ವುಮೆನ್ಸ್ ಡೇ ಮತ್ತು ನನ್ನ ಬರ್ತಡೇ 3 ಒಂದೇ ದಿನ ಬಂದಿತ್ತು. ಇವಾಗ ವರ್ಲ್ಡ್ ಕಪ್ ಫೈನಲ್ ಇದೆ. ನಮ್ಮ ಇಂಡಿಯಾ ಗೆಲ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ದೇವ್ರ ಹತ್ರ. ಗೆಲ್ಲದ್ರೆ ಖುಷಿ, ಗೆಲ್ಲಿ ಅಂತ ಎಲ್ಲರೂ ವಿಶ್ ಮಾಡಿ. ನಾ ಈ ವಿಡಿಯೋ ಹಾಕೋರಿಗೆ ಆಲೇ ಕ್ರಿಕೆಟ್ ಮುಗ್ದೋಗಿರುತ್ತೆ, ಲೇಟ್ ಆಗ್ಬೋದು ವಿಡಿಯೋ ಹಾಕೋದು. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ನನ್ನ ಬರ್ತಡೇ ದಿನದ ವ್ಲಾಗ್ನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಹೆಣ್ಮಕ್ಳಿಗೆ ಬರ್ತಡೇ ಆಗಲಿ, ವುಮೆನ್ಸ್ ಡೇ ಆಗಲಿ, ಮತ್ತು ಮದರ್ಸ್ ಡೇ ಆಗಲಿ, ಏನೇ ಸ್ಪೆಷಲ್ ಡೇ ಇದ್ದರೂ ಆ್ಯಸ್ ಯೂಶಲ್ ಡೈಲಿ ಹಿಂಗಿರುತ್ತೋ ಹಾಗೆ ಇರುತ್ತೆ ಹೆಣ್ಮಕ್ಳ ದಿನ. ಅದರಲ್ಲಿ ಏನೂ ಸ್ಪೆಷಲ್ ಇರಲ್ಲ. ನನ್ನ ಇವತ್ತಿನ ದಿನ ಹಿಂಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿರಿ. ಇವಾಗ ನಾವು ಕ್ರಿಕೆಟ್ ನೋಡಿ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ಬಾಯ್.